ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ಜನ ನನಗೆ ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಬ್ಲೌಸ್ ಮಾರ್ಕಿಂಗ್ನ ಮಾಡ್ಕೋಬೇಕು ಅಂತ ಕೇಳ್ತಿದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋ ಇದಾಗಿರುತ್ತೆ. ನೋಡಿ, ಈ ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡ್ಕೊಂಡು ನಾನು ಯಾವ ರೀತಿ ಬ್ಲೌಸ್ ಕಟಿಂಗ್ನ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು ಇದಕ್ಕೋಸ್ಕರ 1 ಮೀಟರ್ ಲೈನಿಂಗನ್ನು ತೊಗೊಂಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಐರನ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಮಗೆ ಎಡ್ಜಲ್ಲಿ ಏನು ಸೆಲ್ವೆಡ್ಜ್ ಇದೆಯಲ್ಲ, ಆ ಸೆಲ್ವೆಡ್ಜನ್ನ ನಾವು ಯೂಸ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈಗ ಅದರ ಮೇಲೆಗಡೆ ನಾನು ಮಾರ್ಜಿನ್ಗೋಸ್ಕರ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಮೆಜರ್ಮೆಂಟ್ ಬ್ಲೌಸಿಂದ ನಾವು ಬ್ಯಾಕ್ ಸೈಡು ಬ್ಲೌಸ್ ಲೆಂತನ್ನು ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ, ಮೇಲೆ ಶೋಲ್ಡರ್ ಹತ್ರದಿಂದ ಡಾಟ್ ಏನು ಹಿಡ್ದಿರ್ತಾರಲ್ಲ ಅಲ್ಲಿಗೆ ಈ ರೀತಿ ನೀಟಾಗಿ ಚೆಕ್ ಮಾಡ್ಕೊಂಡಾಗ ಟೇಪಿಂದ ನಮಗೆ 15.25 ಇಂಚು ಬಂದಿದೆ. ಸೇಮ್ 15.25 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಒಂದು 1/2 ಇಂಚು ಮಾರ್ಜಿನ್ಗೋಸ್ಕರ ಮತ್ತು ಮೇಲೆಗಡೆ ಒಂದು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ, ನಮಗೇನು ಐಪಟ್ಟಿ ಏನಿರುತ್ತಲ್ಲ, ಐಪಟ್ಟಿನ ಬಿಟ್ಟು ನಾವು ಈ ರೀತಿ ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ನನಗಿಲ್ಲಿ 33 ಇಂಚು ಕರೆಕ್ಟಾಗಿ ಬರ್ತಿದೆ. ಆ 33 ಇಂಚಿನ ಡಿವೈಡೆಡ್ ಬೈ 4 ಮಾಡಬೇಕು ನಮಗೆ. ನೋಡಿ, ಈ ರೀತಿ ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಅದರಲ್ಲಿ 4ನೇ ಒಂದು ಭಾಗ ಬಂದು 8.25 ಇಂಚು ಬರ್ತಿದೆ. ಸೇಮ್ 8.25 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು 1 ಇಂಚು ಡಾಟ್ಗೋಸ್ಕರ ಮತ್ತು 2 ಇಂಚಸ್ಸು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡೆ. ಈಗ ಉಕ್ಸ್ ಪಟ್ಟಿ ಸೈಡು ನೋಡಿ, ಬ್ಲೌಸ್ನ ಈ ರೀತಿ ರಿವರ್ಸ್ ಮಾಡಿಕೊಂಡು ಉಕ್ಸ್ ಪಟ್ಟಿ ಸೈಡು ನಾವು ಈ ರೀತಿ ಚೆಸ್ಟ್ ರೌಂಡನ್ನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ನೋಡಿ, ನಮಗೇನು ಆರ್ಮ್ ರೌಂಡ್ ಹತ್ರ ನಮಗೆ ಫಸ್ಟ್ ಫಿಟ್ಟಿಂಗ್ ಲೈನ್ ಇರುತ್ತಲ್ಲ, ಅಲ್ಲಿಂದ ನಮಗೆ ಉಕ್ಸ್ ಪಟ್ಟಿ ಹತ್ರ ಎಷ್ಟು ಇಂಚು ಬರುತ್ತೋ ಅಷ್ಟನ್ನು ನಾನಿಲ್ಲಿ ಚೆಸ್ಟ್ ರೌಂಡಾಗಿ ತೊಗೋತಾ ಇದ್ದೀನಿ. ನನಗಿಲ್ಲಿ 9.25 ಇಂಚು ಬಂದಿದೆ. ಪ್ಲಸ್ ನಾನು 2 ಇಂಚಸ್ ಮಾರ್ಜಿನ್ಗೋಸ್ಕರ ತೊಗೊಂಡೆ. ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಶೋಲ್ಡರ್ ಪಟ್ಟಿ ಅನ್ನೋದು 2.25 ಇಂಚಿದೆ. ನಾನಿಲ್ಲಿ ಫುಲ್ ಶೋಲ್ಡರ್ ಬಂದು 5.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅದರಲ್ಲಿ ನಾವು ಶೋಲ್ಡರ್ ಪಟ್ಟಿ ಮತ್ತು ನೆಕ್ ವಿಡ್ತನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ತೀನಿ. ನೋಡಿ, ಆರ್ಮ್ ಕರ್ವ್ ಲೈನ್ ಹತ್ರ ನೋಡಿ ಒಂದು 1/2 ಇಂಚ್ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವು ಸ್ಲೀವ್ಸನ್ನು ಜಾಯಿನ್ ಮಾಡೋದಕ್ಕೋಸ್ಕರ ಒಂದು 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಶೋಲ್ಡರ್ ಪಟ್ಟಿಗೋಸ್ಕರ ನಾನು 2.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1/4 ಇಂಚು ಮತ್ತೆ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ನೆಕ್ಕನ್ನು ಸ್ಟಿಚ್ ಮಾಡೋದಕ್ಕೆ ನಮಗೆ ಮಾರ್ಜಿನ್ 1/4 ಇಂಚು ಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಶೋಲ್ಡರ್ ಪಟ್ಟಿ ಎಷ್ಟೇ ಬಂದಿರಲಿ ಸೇಮ್ ಇದೇ ರೀತಿಯೇ ನೀವು ಮಾರ್ಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಸ್ಟಿಚಿಂಗ್ ಮಾಡಿದಾಗ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಶೋಲ್ಡರ್ ಪಟ್ಟಿ ಇದೆಯೋ ಅದು ನಿಮಗೆ ಸ್ಟಿಚ್ ಮಾಡಿದಾಗ ಸಿಗುತ್ತೆ. ಈಗ ಬ್ಲೌಸನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ಸೈಡು ನಾವು ಈ ರೀತಿ ಮೇಲ್ಗಡೆ ಲೈನ್ ಹಾಕಿದ್ದೀವಲ್ಲ, 1/2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಆ ಮಾರ್ಜಿನ್ ಲೈನಿಂದ ನಾನು 5.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ನೋಡಿ, ಈ ರೀತಿ ಟೇಪನ್ನು ಫೋಲ್ಡ್ ಮಾಡಿದಾಗ ನಮಗೆ ಒಂದು ಮಿಡ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. ಈಗ ಮಿಡ್ಡಲಲ್ಲಿ 1.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಮಗೆ ಆರ್ಮ್ ಕರ್ವ್ ಲೈನನ್ನು ನಾವು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ 1.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಫ್ರೆಂಚ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನಾವು ಆರ್ಮ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ನಾವು ಸೀಮ್ ಅಲೌನ್ಸಸ್ನ ಆ್ಯಡ್ ಮಾಡಿಕೊಂಡು ನಾವು ಈ ಬ್ಲೌಸನ್ನು ಕಟಿಂಗ್ ಮಾಡ್ತಿರೋದ್ರಿಂದ ಆರ್ಮ್ ರೌಂಡನ್ನು ನಾವು ಚೆಕ್ ಮಾಡ್ಕೊಳ್ಳೋವಾಗ ನೋಡಿ ಸೀಮ್ ಅಲೌನ್ಸನ್ನ ಬಿಟ್ಟು ನಾವು ಚೆಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು 1/2 ಇಂಚಿಗೆ ಈ ರೀತಿ ಸೀಮ್ ಅಲೌನ್ಸನ್ನ ಬಿಟ್ಟು ಇಲ್ಲಿ ನಾವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ರೀತಿ ಮೆಜರ್ಮೆಂಟ್ ಬ್ಲೌಸನ್ನು ಯೂಸ್ ಮಾಡ್ಕೊಂಡು ನೀವು ಈ ರೀತಿ ಆರ್ಮ್ ರೌಂಡನ್ನು ಮಾರ್ಕ್ ಮಾಡಿದಾಗ ಒಂದು 1/2 ಇಂಚಿಗೆ ನೀವು ಈ ರೀತಿ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಳ್ಳಿ. ನನಗೆ 8 ಇಂಚಸ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಯಿತು. ಈಗ ನೋಡಿ, ಬ್ಲೌಸನ್ನು ಬ್ಯಾಕ್ ಪಾರ್ಟ್ ಈ ರೀತಿ ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ನಮಗೆ ಬ್ಯಾಕ್ ನೆಕ್ ಡೀಪ್ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ, ಅವ್ರ ನನಗೆ ನೆಕ್ ಒಂದು 1/2 ಇಂಚು ಕಡಿಮೆ ಮಾಡೋಕ್ಕೆ ಹೇಳಿದ್ದಾರೆ. ನಾನು 1/2 ಇಂಚು ಕಡಿಮೆ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೇಲೆಗಡೆ ನೆಕ್ ವಿಡ್ತ್ ಬಂದು 2.25 ಇಂಚಿದೆ. ಕೆಳಗಡೆ ನೆಕ್ ವಿಡ್ತನ್ನು ನಾನು 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಶೇಪನ್ನು ಡ್ರಾ ಮಾಡಿಕೊಂಡೆ. ಈಗ ಈ ಬಾಕ್ಸ್ ಶೇಪಲ್ಲಿ ಒಂದು ರೌಂಡ್ ಶೇಪನ್ನು ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಡ್ರಾ ಮಾಡ್ಕೋಬೇಕು. ನೀವು ಫ್ರೀ ಹ್ಯಾಂಡಿಂದನೂ ಕೂಡ ಈ ರೀತಿ ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಫ್ರೆಂಚ್ ಆರ್ಮ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಒಂದು ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಡಾಟ್ಸ್ಗೋಸ್ಕರ ನೀವೇನು 2 ಇಂಚಸ್ ಮಾರ್ಜಿನ್ ಇದೆ ಅಲ್ಲಿಗೆ ಈ ರೀತಿ ಟೇಪನ್ನು ಮಿಡ್ಲಿಗೆ ಫೋಲ್ಡ್ ಮಾಡಿದಾಗ ನಮಗೆ ಆ ಮಿಡ್ಲ್ ಪಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿ ನಾವು ಬ್ಯಾಕ್ ಡಾಟ್ಸ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಡಾಟ್ಸ್ ಲೆಂತು ಬಂದು ನಾನು ಇಲ್ಲಿ 4 ಇಂಚಸ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ.
ನಾನು ಯಾವ ರೀತಿ ಮೆಜರ್ಮೆಂಟ್ ಬ್ಲೌಸನ್ನು ಯೂಸ್ ಮಾಡ್ಕೊಂಡು ಕಟಿಂಗ್ ಮಾಡ್ತೀನಿ ಅಂತ. ನಾವು ಬಾಡಿ ಮೆಜರ್ಮೆಂಟ್ಸ್ನ ತೊಗೊಂಡಾಗೆ ಬೇರೆ ಥರ ಕಟಿಂಗ್ ಮಾಡಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈಗ ನಾವು ಈ ರೀತಿ 90 ಡಿಗ್ರಿ ಆ್ಯಂಗಲ್ಸ್ನ ಚೆಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಜಿನ್ಸ್ ಹತ್ರ ಈ ರೀತಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡಬೇಕಾದ್ರೆ ಪ್ಲಸ್ ಪಾಯಿಂಟು ಮತ್ತು ಈಕ್ವಲ್ ಆಗಿ ಅನ್ನೋದು ಸೈಡ್ ಜಾಯಿಂಟ್ಸ್ ಹತ್ರ ಬರುತ್ತೆ ನೋಡಿ. ಈಗ ಸ್ಲೀವ್ಸ್ಗೋಸ್ಕರ ನಾನು ಈ ರೀತಿ ಆರ್ಮ್ ರೌಂಡನ್ನು ಚೆಕ್ ಮಾಡಿಕೊಂಡಾಗ ನನಗೆ 7.5 ಇಂಚ್ ಅನ್ನೋದು ಬಂದಿದೆ. ಮೇಲ್ಗಡೆ ಮಾರ್ಜಿನ್ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನಾವು ಈ ರೀತಿ ಸ್ಲೀವ್ಸ್ ರೌಂಡನ್ನು ಚೆಕ್ ಮಾಡಿಕೊಂಡೆ. 7.5 ಇಂಚ್ ಅನ್ನೋದು ಬಂದಿದೆ. ಈಗ ಒಂದು ಸೈಡು ನಾನು ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಏನು ಸೆಲ್ವೆಡ್ಜ್ ಇದೆಯಲ್ಲ ಆ ಸೆಲ್ವೆಡ್ಜನ್ನು ನಾವು ಯೂಸ್ ಮಾಡಲ್ಲಲ್ವ, ಅದಕ್ಕೋಸ್ಕರ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಮತ್ತು 1/2 ಇಂಚ್ಗೋಸ್ಕರ ಒಂದು ಮಾರ್ಜಿನ್ ಲೈನನ್ನು ಹಾಕ್ಕೊಂಡಿದ್ದೀನಿ. ನನಗೆ ಕಸ್ಟಮರು ಸ್ಲೀವ್ಸ್ ಲೆಂತ್ ಅನ್ನೋದು ಸ್ವಲ್ಪ ಜಾಸ್ತಿ ಇಡೋಕೆ ಕೇಳಿದ್ದಾರೆ. ಸೊ ನಾನಿಲ್ಲಿ ಮೇಲ್ಗಡೆ ಮಾರ್ಜಿನನ್ನು ಸೇರಿಸ್ಕೊಂಡು ನಾನು ಸ್ಟಿಚಿಂಗ್ ಮಾರ್ಜಿನನ್ನು 9.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ನೋಡಿ. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಇನ್ನೊಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ ರೌಂಡ್ ಆರ್ಮ್ ರೌಂಡ್ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಂಡಾಗ ನಮಗೆ 7.5 ಇಂಚು ಬಂದಿದೆ. ಸ್ಲೀವ್ಸ್ನ ಪರ್ಫೆಕ್ಟಾಗಿ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ, ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. 7.5 ಇಂಚಲ್ಲಿ ನಾವು 3/4 ಇಂಚನ್ನು ಕಡಿಮೆ ಮಾಡ್ಕೋಬೇಕು, ಲೆಸ್ ಮಾಡ್ಕೋಬೇಕು. ಹಾಗೆ ಕ್ಯಾಪ್ ಡೌನನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಿಮ್ಗೇನು 6.25 ಇಂಚು ಬರುತ್ತೆ ಅದನ್ನು ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಿಮಗೆ ಎಷ್ಟು ಬರುತ್ತೋ ಅದರಲ್ಲಿ 6.25 ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೋ ಆ ಅರ್ಧನ ನಾವು ಇಲ್ಲಿ ಕ್ಯಾಪ್ ಡೌನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನನಗಿಲ್ಲಿ 3.5ಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬಂದಿದೆ. ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಆ ಲೈನ್ ಮೇಲೂ ಕೂಡ ನಾನಿಲ್ಲಿ 6.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ ನೋಡಿ. ಈಗ ಈ ರೀತಿ ಕ್ರಾಸಾಗಿ ನಾವು ಟೇಪನ್ನು ಇಟ್ಟಾಗ ನಮಗೆ 7.5 ಇಂಚ್ ಅನ್ನೋದು ಕರೆಕ್ಟಾಗಿ ಬರ್ತಿದೆ. ಹಾಗೆ ಮಾರ್ಜಿನ್ 2 ಇಂಚಸ್ ಎಕ್ಸ್ಟ್ರಾ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಕೆಳಗಡೆ ಲೂಸ್ ಬಂದು 11 ಇಂಚಸ್ ಇದೆ, ಅದರಲ್ಲಿ ಅರ್ಧ 5.5 ಇಂಚು ಮತ್ತು 2 ಇಂಚಸ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಈ ಸ್ಲೀವ್ಸ್ ರೌಂಡನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ. 90 ಡಿಗ್ರಿ ಆ್ಯಂಗಲ್ಸ್ನ ನಾನು ಇಲ್ಲೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನಾವು ಕಂಪಲ್ಸರಿ ಮಾರ್ಜಿನ್ಸ್ ಲೈನ್ ಹತ್ರ ನಾವು 90 ಡಿಗ್ರಿ ಲೈನನ್ನು ಯೂಸ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಆಗಲೇ ನಿಮಗೆ ನೀಟಾಗಿ ಸೈಡ್ ಜಾಯಿಂಟ್ಸ್ ಹತ್ರ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಮತ್ತು ಸೈಡ್ ಜಾಯಿಂಟ್ಸ್ ಹತ್ರ ಪ್ಲಸ್ ಮಾರ್ಕು ಮತ್ತು ಸೈಡ್ ಜಾಯಿಂಟ್ಸನ್ನು ನೀಟಾಗಿ ನಾವು ಜಾಯಿನ್ ಮಾಡೋಕ್ಕಾಗುತ್ತೆ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ನಾವು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನು 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ದು ಅಲ್ಲಿಂದ ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು 1/2 ಇಂಚು ಮಿಡ್ಲ್ ಪಾಯಿಂಟನ್ನು ಕಂಡುಹಿಡ್ಕೊಂಡು ಅಲ್ಲಿ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಇದೇ ಸ್ಕೇಲನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾನು ಫ್ರಂಟ್ ಆರ್ಮೋಲ್ ಶೇಪನ್ನು ಕೂಡ ಡ್ರಾ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಆರ್ಮ್ ರೌಂಡ್ ಎಷ್ಟೇ ಬಂದಿರಲಿ, ಫಾರ್ ಎಕ್ಸಾಂಪಲ್ ನಿಮಗೆ 8 ಇಂಚಸ್ ಆರ್ಮ್ ರೌಂಡ್ ಬಂದಿದ್ದರೂ ಕೂಡ ಅದರಲ್ಲಿ 3/4 ಇಂಚನ್ನು ಕಡಿಮೆ ಮಾಡಿ ಅಂದರೆ ಮೈನಸ್ ಮಾಡಿಕೊಂಡು ನೀವು ಈ ರೀತಿ ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಬೇಕಾದರೆ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗುತ್ತೆ ನೋಡಿ. ಈ ಬ್ಲೌಸ್ದು ಫ್ರಂಟ್ ಪಾರ್ಟು ಮತ್ತು ಶೇಪ್ ಬೆಳೆದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್.